ಹಲೋ ಕನ್ನಡಿಗರೇ, ವೆಲ್ಕಮ್ ಟು ಎಮ್ಮಿ ಬಾಕ್ಸ್ 9698. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಎಮ್ಮಿ ಆ್ಯಂಡ್ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬೇಕರಿ ಸ್ಟೈಲ್ ಸ್ವೀಟ್ ಬೂಂದಿ ಅಥವಾ ಬೂಂದಿ ಲಡ್ಡು. ಬರೀ ಹೆಸರಿಗೆ ಮಾತ್ರ ಬೇಕರಿ ಸ್ಟೈಲ್ ಸ್ವೀಟ್ ಬೂಂದಿ ಅಂತ ಹೇಳ್ತಾ ಇದ್ದೀನಿ ಹೊರತು ಇನ್ಫ್ಯಾಕ್ಟ್ ಈ ಬೂಂದಿ ಬೇಕರೀಸಲ್ಲಿ ಸ್ವೀಟ್ ಶಾಪ್ಸಲ್ಲಿ ಸಿಗೋಂಥ ಬೂಂದಿಗಿಂತ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸಿಗೋವಂಥ ಸ್ವೀಟ್ ಬೂಂದಿಗೆ ಸಕ್ಕರೆ ಪಾಕ ಅನ್ನೋದು ಡ್ರೈ ಆಗಿ ಒಂಥರ ವೈಟ್ ಆಗಿ ರವೆ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಅದನ್ನು ಮುಟ್ಟಿದಾಗ ಕೈಯೆಲ್ಲ ಅಂಟು ಕೂಡ ಆಗ್ತಿರುತ್ತೆ. ಆದರೆ ಈಗ ನಾನು ತೋರಿಸೋವಂತಹ ಈ ಸ್ವೀಟ್ ಬೂಂದಿ ಟೇಸ್ಟಲ್ಲಿ, ಟೆಕ್ಸ್ಚರಲ್ಲಿ, ಕಲರಲ್ಲಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ. ನಾನು ತೋರಿಸಿರೋಂತಹ ಮೆಜರ್ಮೆಂಟ್ಸ್ನ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಎಷ್ಟು ಸಲ ಈ ರೆಸಿಪಿನ ಮಾಡಿದ್ರೂ ಯಾವಾಗಲೂ ಒಂದೇ ಥರ ಟೇಸ್ಟೇ ಬರುತ್ತೆ. ಮತ್ತೆ ಲೇಟ್ ಯಾಕೆ, ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ಮೊದಲಿಗೆ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದಕ್ಕೆ ಮೀಡಿಯಂ ಸೈಜಲ್ಲಿರೋಂಥ ಕಪ್ಪಿಂದ 2 ಕಪ್ಸ್ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಇಲ್ಲಿ ಎಲ್ಲ ಮೆಜರ್ಮೆಂಟ್ಸ್ಗೋಸ್ಕರ ಸೇಮ್ ಇದೇ ಬೌಲ್ನ ಯೂಸ್ ಮಾಡಿದ್ರೆ ಬೆಟರ್. ಸಪ್ರೇಟ್ ಬೌಲ್ಸ್ನ ಯೂಸ್ ಮಾಡಿದ್ರೆ ಮೆಜರ್ಮೆಂಟ್ಸಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಯಾವುದೇ ರೀತಿ ಸ್ವೀಟ್ಸ್ ಮಾಡೋವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಾಡೋದ್ರಿಂದ ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಸಾಲ್ಟ್ನ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೀರನ್ನ ಯಾವಾಗಲೂ ಒಂದೇ ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅದರಿಂದ ಹಿಟ್ಟು ಉಂಡೆ ಕಟ್ಟೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಹಿಟ್ಟು ಈ ಹದಕ್ಕೆ ಬರೋವರೆಗೂ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಗಟ್ಟಿ ಇರಬಾರ್ದು, ಹಾಗಂತ ತುಂಬ ತೆಳ್ಳಗೂ ಇರಬಾರ್ದು. ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಬೂಂದಿ ಸ್ವಲ್ಪ ಕಲರ್ಫುಲ್ಲಾಗಿ ಬರೋದಕ್ಕೋಸ್ಕರ ಈಗ ಇದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಿಂದ ಸ್ವಲ್ಪ ಹಿಟ್ಟನ್ನ ಸಪ್ರೇಟಾಗಿ 2 ಕಪ್ಸಲ್ಲಿ ತಗೊಳ್ತಾ ಇದ್ದೀನಿ. ಬೂಂದಿ ಇನ್ನಷ್ಟು ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೋಸ್ಕರ ಸಪ್ರೇಟಾಗಿ ತೆಗೆದಿಟ್ಟಿರೋ ಹಿಟ್ಟಲ್ಲಿ ಸ್ವಲ್ಪ ಗ್ರೀನು ಮತ್ತು ರೆಡ್ ಫುಡ್ ಕಲರ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಡ್ ಕಲರ್ಸ್ ಅನ್ನೋದು ಕಂಪ್ಲೀಟ್ಲಿ ಆಪ್ಷನಲ್. ನಾನು ಜಸ್ಟ್ ಕಲರ್ಫುಲ್ಲಾಗಿ ಕಾಣಿಸೋದಕ್ಕೋಸ್ಕರ ಮಾತ್ರನೇ ಹಾಕ್ತಾ ಇದ್ದೀನಿ. ಫುಡ್ ಕಲರ್ಸ್ ಇಷ್ಟ ಇಲ್ಲದೆ ಇರೋವಂಥವ್ರು ಇದನ್ನು ಅವಾಯ್ಡ್ ಮಾಡಿ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಯೆಲ್ಲೋ ಕಲರ್ ಬೇಕು ಅಂತ ಅನಿಸಿದ್ರೆ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಬೂಂದಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ಲೇಮ್ನ ಹೈಯಲ್ಲಿ ಇಟ್ಕೋಬೇಕಾಗುತ್ತೆ. ಬೂಂದಿ ಹಾಕಿದ ತಕ್ಷಣ ಈ ರೀತಿ ಮೇಲಕ್ಕೆ ಉಬ್ಬಿ ಬರಬೇಕು. ಆಗ ಎಣ್ಣೆ ಕರೆಕ್ಟ್ ಟೆಂಪರೇಚರಲ್ಲಿದೆ ಅಂತ ಅರ್ಥ. ಈಗ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಬೂಂದಿ ಪ್ಲೇಟಿಂದ ಬೂಂದೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೂಂದಿ ಪ್ಲೇಟ್ ಇಲ್ಲದೆ ಇರೋವಂಥವ್ರು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಜಾಲ್ರಿ ಅನ್ನೋದಿರುತ್ತಲ್ಲ, ಅದು ನೋಡೋದಕ್ಕೆ ಬೂಂದಿ ಪ್ಲೇಟ್ ಥರನೇ ಕಾಣಿಸುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಹೋಲ್ಸಿರೋವಂಥ ಪಾತ್ರೆ ಕೂಡ ಇರುತ್ತೆ. ನಾವು ನಾರ್ಮಲಾಗಿ ತರಕಾರಿ ಅಂಥದ್ದೇನಾದರೂ ಸೋರಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅಂಥ ಪಾತ್ರೆ ಕೂಡ ಯೂಸ್ ಮಾಡಿಕೊಂಡು ಬೂಂದಿನ ಹಾಕ್ಕೋಬೋದು. ಈ ಬೂಂದಿನ ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಾರ್ಮಲಾಗಿ ಖಾರ ಬೂಂದಿ ಮಾಡೋದಕ್ಕೆ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ತೀವಿ. ಆದರೆ ನಾವು ಸ್ವೀಟ್ ಬೂಂದಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆ ಪಾಕ ಅನ್ನೋದು ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬೂಂದಿ ಎಲ್ಲ ಫ್ರೈ ಮಾಡಿ ತೆಗೆದ್ಮೇಲೆ ಅಲ್ಲಲ್ಲಿ ಸ್ವಲ್ಪ ಚಿಕ್ಕದಾಗಿ ಬೂಂದಿ ಕಾಣಿಸ್ಕೊಳ್ತಾ ಇರುತ್ತೆ. ಈವನ್ ಅದನ್ನು ಕೂಡ ನೀಟಾಗಿ ಎಲ್ಲ ತೆಗೆದುಬಿಡಿ. ಅದು ಹಾಗೆ ಬಿಟ್ಟರೆ ಅದು ತುಂಬ ಓವರ್ ಫ್ರೈ ಆಗಿಬಿಟ್ಟು ಒಂಥರ ಕಪ್ಪಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ತಿನ್ನೋಕೆ ಕೂಡ ಟೇಸ್ಟು ಒಂಥರ ಕಹಿ ಬರುತ್ತೆ. ನೆಕ್ಸ್ಟ್ ಬ್ಯಾಚ್ ಬೂಂದಿ ಹಾಕೊಳ್ಳೋದಕ್ಕೂ ಮುಂಚೆ ಬೂಂದಿ ಜಾರ್ನ ಮೇಲ್ಭಾಗ ಮತ್ತು ತಳಭಾಗನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದರಿಂದ ಬೂಂದಿ ಯಾವಾಗಲೂ ಒಂದೇ ಶೇಪಲ್ಲಿ ಬರುತ್ತೆ.
ಅದನ್ನು ಕ್ಲೀನ್ ಮಾಡ್ದಿರ ಹಾಗೆ ಡೈರೆಕ್ಟ್ ಹಾಕಿದ್ರೆ ಬೂಂದಿ ಶೇಪ್ ಅನ್ನೋದು ಸರಿಯಾಗಿ ಈವೆನ್ ಆಗಿ ಬರಲ್ಲ. ಬೂಂದಿ ಎಣ್ಣೆಗೆ ಹಾಕೋವಾಗ ಎಣ್ಣೆಯಿಂದ ಬರೋ ಹಬೆಗೆ ಸೌಟ್ನ ತಳಭಾಗದಲ್ಲಿರುವಂತಹ ಹಿಟ್ಟು ಅನ್ನೋದು ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಹೋಲ್ಸ್ನೆಲ್ಲ ಬ್ಲಾಕ್ ಮಾಡಿರುತ್ತೆ. ಸೊ ಅದಕ್ಕೆ ಅದನ್ನು ಕ್ಲೀನ್ ಮಾಡ್ದಿರ ಹಾಗೆ ಹಾಕಿದ್ರೆ ಆ ಬೂಂದಿ ಶೇಪ್ ಕೂಡ ಕರೆಕ್ಟಾಗಿ ಬರಲ್ಲ. ಈಗ ಯೆಲ್ಲೋ ಕಲರ್ ಬೂಂದಿ ಎಲ್ಲ ಮಾಡಿದ್ದಾದಮೇಲೆ ಸೌಟ್ನ ಒಂದ್ಸಲಿ ನೀರಲ್ಲಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಂಡು, ಇದಕ್ಕೂ ಮುಂಚೆ ನಾವು ಬೇರೆ ಕಲರ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟನ್ನ ಹಾಕ್ಕೊಂಡು ಬೂಂದಿನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೌಟ್ನ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಬೂಂದಿ ಮಾಡೋದ್ರಿಂದ ಇದಕ್ಕೂ ಮುಂಚೆ ಮಾಡಿರೋ ಯೆಲ್ಲೋ ಕಲರ್ ಬೂಂದಿ ಹಿಟ್ಟು ಈ ರೆಡ್ ಕಲರ್ ಹಿಟ್ಟಿನ ಜೊತೆ ಮಿಕ್ಸ್ ಆಗದಿರ ಇರುತ್ತೆ. ಆ ಕಲರ್ಸ್ ಅನ್ನೋದು ಸಪ್ರೇಟಾಗಿ ಇರುತ್ತೆ. ಸೊ ಇದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್. ಈಗ ರೆಡ್ ಕಲರ್ ಬೂಂದಿ ಎಲ್ಲ ರೆಡಿ ಆಗಿದೆ. ಅದನ್ನು ಸೈಡ್ಗಿಟ್ಟು ನೆಕ್ಸ್ಟ್ ಗ್ರೀನ್ ಕಲರ್ ಬೂಂದಿನ ಮಾಡ್ಕೊಳ್ಳೋಣ. ಈವನ್ ಅದಕ್ಕೂ ಕೂಡ ಸೌಟ್ನ ಈ ರೀತಿ ಕ್ಲೀನ್ ಮಾಡಿಕೊಂಡೇ ಬೂಂದಿ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ಸ್ವೀಟ್ಸ್ ಅಂದರೆ ಅಷ್ಟೊಂದು ಇಷ್ಟಪಡದೇ ಇರೋವಂಥವ್ರು ಕೂಡ ಈ ಸ್ವೀಟ್ ಬೂಂದಿನ ಒಂದ್ಸಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಖಾಲಿ ಮಾಡೋವರೆಗೂ ಬಿಡಲ್ಲ. ಅವರು ಕಂಟಿನ್ಯೂಸ್ ಆಗಿ ತಿಂತಾನೆ ಇರ್ತಾರೆ. ಅವ್ರು ಎಷ್ಟು ತಿಂತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅಂಥದ್ದು ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋವಂಥವ್ರಿಗೆ ಮಾತ್ರ ಈ ಸ್ವೀಟ್ ಬೂಂದಿ ಅನ್ನೋದು ತುಂಬಾ ಸ್ಪೆಷಲ್ ರೆಸಿಪಿ ಆಗುತ್ತೆ ಆ್ಯಂಡ್ ಅವ್ರಿಗೆ ತುಂಬಾ ಇಷ್ಟ ಕೂಡ ಆಗುತ್ತೆ. ಈಗ ಬೂಂದಿನೆಲ್ಲ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ನಾನು ಆಗಲೇ ಹೇಳ್ದಂಗೆ ಈ ಸ್ವೀಟ್ ಬೂಂದಿ ರೆಸಿಪಿಗೆ ಬೂಂದಿ ಅನ್ನೋದು ಈ ರೀತಿ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ಈ ರೀತಿ ಇದ್ದಾಗಲೇ ಆ ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ಕರೆಕ್ಟಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಂತೂ ಯಾವತ್ತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡದಾಗಿರೋಂತಹ ಪಾತ್ರೆನ ತಗೋಬೇಕಾಗುತ್ತೆ. ಅದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಮೆಜರ್ಮೆಂಟ್ಸು ಸೇಮ್ ಒಂದೇ ಕಪ್ಪಲ್ಲೇ ತಗೋಬೇಕು. ನಾನು ಕೂಡ ಸೇಮ್ ಕಪ್ಪಲ್ಲೇ ಸಕ್ಕರೆ ತಗೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲೇ 3/4 ಕಪ್ ಆಗುವಷ್ಟು ನೀರನ್ನ ಸಕ್ಕರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಪಾಕ ಅನ್ನೋದು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಹಾಕಿರೋಂಥ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಸ್ವಲ್ಪ ಅಂಟಂಟು ಬರೋವರೆಗೂ ಮಾಡಿಕೊಂಡ್ರೆ ಸಾಕು. ಪಾಕ ಅನ್ನೋದು ಸ್ವಲ್ಪ ಗಟ್ಟಿಯಾದರೂ ಸಹ ಅದು ಒಣಗಿದ ಮೇಲೆ ಬೂಂದಿ ಮೇಲೆಲ್ಲ ಒಂಥರ ವೈಟ್ಗೆ ಪುಡಿಯಾಗಿ ಕಾಣಿಸ್ತಾ ಇರುತ್ತೆ. ನಾವು ಮುಟ್ಕೊಂಡ್ರೆ ಕೈಗೆಲ್ಲ ಅಂಟುತ್ತೆ. ಈ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾನು ಹೇಳ್ದಂಗೆ ತೋರಿಸ್ದಂಗೆ ಪಾಕ ಅನ್ನೋದು ಕರೆಕ್ಟ್ ಟೆಕ್ಸ್ಚರಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ ಪಾಕಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ಬೂಂದಿನೆಲ್ಲ ಹಾಕಿ ನಿಧಾನಕ್ಕೆ ಬೂಂದಿನ ಪುಡಿ ಮಾಡ್ದಿರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮ ಕೆಲವೊಂದು ಟ್ರೆಡಿಷ್ನಲ್ ಸ್ವೀಟ್ಸ್ ರೆಸಿಪೀಸ್ನಲ್ಲಿ ಹಾಕುವಂತಹ ಏಲಕ್ಕಿ ಪುಡಿನ ಅರ್ಧ ಟೀ ಸ್ಪೂನ್ ಹಾಕ್ಕೋಬೇಕು. ನಂತರ ನಿಮ್ಗೆ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಇವು ಬೇಕಾದರೆ ನೀವು ಸಪ್ರೇಟಾಗಿ ಬೆಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾವು ಸಕ್ಕರೆ ಪಾಕ ಮಾಡೋದು ಎಂಟೈರ್ ರೆಸಿಪಿನಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು. ನಾವು ಯಾವ ಥರ ಪಾಕ ಮಾಡ್ಕೊಳ್ತೀವೋ ಅದೇ ಥರ ರಿಸಲ್ಟ್ ನಮ್ಗೆ ಸಿಗುತ್ತೆ. ಸೊ ಅದರಿಂದ ಕರೆಕ್ಟ್ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ ನಿಮ್ಗೆ ಕರೆಕ್ಟ್ ರಿಸಲ್ಟ್ ಸಿಗೋದಂತೂ ಖಂಡಿತ. ಈಗ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಸಕ್ಕರೆ ಪಾಕನೆಲ್ಲ ಬೂಂದಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಸ್ವಲ್ಪ ಪಚ್ಚ ಕರ್ಪೂರನ ಪುಡಿ ಮಾಡಿಕೊಂಡು ಹಾಕ್ಕೋಬೇಕು. ಇದು ಸ್ವಲ್ಪ ಹಾಕಿದ್ರೂ ಸಾಕು, ತುಂಬ ಫ್ಲೇವರ್ಸ್ ಬರುತ್ತೆ. ಜಾಸ್ತಿ ಹಾಕ್ಬೇಡಿ, ಆಮೇಲೆ ತಿನ್ನೋಕ್ಕಂತೂ ಆಗಲ್ಲ. ಈ ಪಚ್ಚಕರ್ಪೂರ ಹಾಕೋದ್ರಿಂದ ಈ ರೆಸಿಪಿ ಟೇಸ್ಟ್ ಆಗಲಿ ಅರೋಮಾ ಆಗಲಿ ಕಂಪ್ಲೀಟಾಗಿ ಚೇಂಜ್ ಆಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನಂತೂ ಮಿಸ್ ಮಾಡಲೇಬೇಡಿ. ಪಚ್ಚಕರ್ಪೂರನ ನೀವು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿ ಕೂಡ ಮಾಡ್ಕೋಬೋದು. ಈಗ ಫ್ಲೇಮ್ ಆಫ್ ಮಾಡಿ ಬೂಂದಿನ 4 ರಿಂದ 5 ಅವರು ಇಲ್ಲಾಂದರೆ ನೈಟೆಲ್ಲ ಹಾಗೆ ಸೈಡ್ಗಿಟ್ಟಿರಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದೇ ಸ್ಟೇಜಲ್ಲಿ ನೀವು ಬೂಂದಿ ಸ್ವಲ್ಪ ಉಗುರು ಬೆಚ್ಚಗಿರೋವಾಗಲೇ ಲಡ್ಡು ಥರ ಕೂಡ ಮಾಡಿಕೊಂಡು ಇಟ್ಕೋಬೋದು. 5 ಅವರ್ಸ್ ಅಥವಾ ಓವರ್ನೈಟ್ ಆದಮೇಲೆ ತೆಗೆದು ನೋಡಿದ್ರೆ ಬೂಂದಿ ಅದರ ಮಾಯ್ಶ್ಚರ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಒಂದು ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ನಮ್ಮ ಸ್ವೀಟ್ ಬೂಂದಿ ರೆಡಿಯಾಗಿರುತ್ತೆ.
ನೋಡಿ, ಕೈಯಲ್ಲಿ ಹಿಡ್ಕೊಂಡ್ರು ಕೂಡ ಕೈಗೆ ಏನು ಅಂಟದಿರ ಎಷ್ಟು ನೀಟಾಗಿ ಬಂದಿದೆ. ಯಾವುದೇ ರೀತಿ ವೈಟ್ ಆಗಾಗಲಿ ಪುಡಿ ಪುಡಿಯಾಗಲಿ ಇಲ್ಲದೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ. ಈ ಸ್ವೀಟ್ ಬೂಂದಿ ಅನ್ನೋದು ನೋಡೋದಕ್ಕೆ ಮುಟ್ಟೋದಕ್ಕೆ ಮಾತ್ರನೇ ಕ್ರಿಸ್ಪಿಯಾಗಿರುತ್ತೆ, ಆದರೆ ಅದನ್ನು ತಿಂದಾಗಲೇ ಅದ್ರ ಒಳಗಿರೋ ಮಾಯಿಶ್ಚರ್ ಬಗ್ಗೆ ಹಾಗೆ ಅದರ ಟೇಸ್ಟ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಈ ರೆಸಿಪಿ ಯಾವಾಗ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ವಾ, ನಾನು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. And also follow me on Instagram and Facebook. Links are given in the description box. So thank you and keep watching Yummy Box 9698.